वसुधै कुटुम्बं शिवमे परेमम् अमृतत्वरूपं ज्ञानं वराण्ये शिवोऽहं 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 वरण्यं प्रभु मे शरणं प्रभु मे शरणं। ಮಹರ್ಷಿ ಶುಕದೇವರ ಈ ಶ್ಲೋಕದಲ್ಲಿ ನಮ್ಮ ಇಂದಿನ ಶಿಬಿರದ ಪೂರ್ಣವಾದ ಅರ್ಥವತ್ತತೆ, ಪೂರ್ಣ ಅರ್ಥ ಮತ್ತು ಪೂರ್ಣವಾದ ಚಿಂತನೆ ಸಮಾವೇಶಗೊಂಡಿದೆ. ಮಹರ್ಷಿ ಶುಕದೇವರ ತಂದೆಗೆ ಅವರ ವಂಶವನ್ನು ಮುಂದುವರಿಸುವ ಸಂತಾನ ಭಾಗ್ಯ ಲಭಿಸದಿದ್ದಾಗ ಅತ್ಯಂತ ವ್ಯಾಕುಲರಾಗಿ ಚಿಂತೆಯಿಂದ ತಮ್ಮಲ್ಲಿಯೇ ವಿಚಾರ ಮಾಡುತ್ತಾರೆ. ಈ ಜೀವನದಲ್ಲಿ ನನಗೆ ಸಂತಾನ ಭಾಗ್ಯ ಏಕೆ ಲಭಿಸಿಲ್ಲ? ಅಂತಹ ಪಾಪ ನಾನೇನು ಮಾಡಿದ್ದೇನೆ? ನನ್ನ ವಂಶವನ್ನು ನಾನು ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲವಲ್ಲ? ಏಕೆಂದರೆ ಮನುಷ್ಯನ ಋಣ ತನ್ನ ವಂಶವನ್ನು ಮುಂದುವರಿಸುವುದರಿಂದ ಮಾತ್ರವೇ ಪೂರ್ಣವಾಗುತ್ತದೆ. ದೇವಋಣ ದೇವತೆಗಳ ಪೂಜೆ, ತಪಸ್ಸು, ಅರ್ಚನೆಗಳನ್ನು ಮಾಡುವುದರಿಂದ ಪೂರ್ಣವಾಗುತ್ತದೆ. ಪಿತೃಋಣ ನಮ್ಮ ಪೂರ್ವಿಕರ ಶ್ರಾದ್ದ ಮುಂತಾದ ಅಪರ ಕಾರ್ಯಗಳನ್ನು ಮಾಡುವುದರಿಂದ ಪೂರ್ಣವಾಗುತ್ತದೆ. ಅಮರನಾಥದ ಗುಹೆ ಮತ್ತು ಅಮರನಾಥ ಪುಣ್ಯಕ್ಷೇತ್ರದ ಬಗ್ಗೆ ನೀವೆಲ್ಲರೂ ಕೇಳಿಯೇ ಇರುತ್ತೀರಿ. ಕಾಶ್ಮೀರದಿಂದ ಮುಂದೆ ಹೊರಟರೆ ಪೆಹಲ್ಗಾಂವ್ ಮತ್ತು ಪೆಹಲ್ಗಾಂವ್ನ ನಂತರ ಬರುವುದು ಅನಂತನಾಗ್ ಮತ್ತು ಅನಂತನಾಗ್ ಆದ ನಂತರ ಒಂದು ಶ್ರೇಷ್ಠತಮವಾದ ಸ್ಥಾನದಲ್ಲಿ ಅಮರನಾಥ ತೀರ್ಥಯಾತ್ರಾ ಕ್ಷೇತ್ರ ಸಿಗುತ್ತದೆ. ಅಲ್ಲಿ ಹಿಮದಿಂದ ಶಿವಲಿಂಗ ನಿರ್ಮಾಣವಾಗುತ್ತದೆ ಸ್ವಯಂ ಪ್ರಕೃತಿಯಿಂದಲೇ. ಮತ್ತು ಶ್ರಾವಣದ ಪೂರ್ಣಿಮೆಯಂದು ಹೀಗೆ ಸಾವಿರಾರು ಜನ ಈ ಪ್ರಕೃತಿ ವಿಸ್ಮಯ, ಪ್ರಕೃತಿಯಿಂದಲೇ ನಿರ್ಮಿತವಾದ ಈ ದಿವ್ಯ ಶಿವಲಿಂಗದ ದರ್ಶನ ಪಡೆದು ಶಿವನ ಕೃಪೆಗೆ ಪಾತ್ರರಾಗಲು ಶ್ರದ್ಧಾಭಕ್ತಿಗಳಿಂದ ಯಾತ್ರೆಯನ್ನು ಮಾಡುತ್ತಾರೆ. ಒಂದು ಸಲ ಜಗನ್ಮಾತೆಯಾದ ಪಾರ್ವತಿಯು ಭಗವಾನ್ ಶಿವನನ್ನು ಕೇಳುತ್ತಾಳೆ, ನನಗೆ ನೀವು 5 ರಹಸ್ಯಗಳನ್ನು ತಿಳಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಮೊದಲನೆಯ ರಹಸ್ಯವೇನೆಂದರೆ, ಮನುಷ್ಯ ಅಮರನಾಗಲು ಸಾಧ್ಯವೇ? ಮನುಷ್ಯ ಮೃತ್ಯುವಿನ ಮೇಲೆ ವಿಜಯ ಸಾಧಿಸಲು ಸಾಧ್ಯವಾಗುವುದೇ? ಮತ್ತು ಮೃತ್ಯುವನ್ನು ಗೆಲ್ಲಲು ಸಾಧ್ಯ ಎನ್ನುವುದಾದರೆ ಯಾವ ಮಂತ್ರದಿಂದ, ಯಾವ ವಿಧಿಯಿಂದ, ಯಾವ ವಿಧಾನದಿಂದ? ಒಬ್ಬ ದರಿದ್ರನಾದ ಮನುಷ್ಯ ಯಾರ ಭಾಗ್ಯದಲ್ಲಿ ವಿಧಾತನು ಕೇವಲ ದರಿದ್ರತೆಯನ್ನೇ ಬರೆದಿದ್ದಾನೆಯೋ ಅವನು ಸಂಪನ್ನನಾಗಲು, ಐಶ್ವರ್ಯವಂತನಾಗಲು, ಕುಬೇರಪತಿಯಾಗಲು ಸಾಧ್ಯವಿದೆಯೇ? ಮತ್ತು ದಟ್ಟ ದರಿದ್ರನೂ ಸಹ ಐಶ್ವರ್ಯವಂತನಾಗುವ ಸಾಧ್ಯತೆ ಇದ್ದಲ್ಲಿ ಅದು ಯಾವ ಮಂತ್ರದಿಂದ ಸಾಧ್ಯವಾಗುತ್ತದೆ? ಸ್ವಯಂ ವಿಧಾತನೇ ಬರೆದ ಭಾಗ್ಯಲಿಪಿಯನ್ನು ಯಾವ ಮಂತ್ರದಿಂದ ಅಳಿಸಲು, ಬದಲಿಸಲು ಸಾಧ್ಯವಾಗುತ್ತದೆ? ಮತ್ತು ಯಾರು ಜೀವನದಲ್ಲಿ ಅತ್ಯಂತ ಪಾಪಗಳನ್ನೂ ದುಷ್ಕೃತ್ಯಗಳನ್ನೂ ಮಾಡಿರುವರೋ ಅವರಿಗೂ ಸಹ ನಿಮ್ಮ ಸಾಯುಜ್ಯತೆ, ನಿಮ್ಮ ನಿಕಟತೆ, ಸಾಮೀಪ್ಯತೆ ಪ್ರಾಪ್ತವಾಗುವುದು ಸಾಧ್ಯವಿದೆಯೇ? ಮತ್ತು ಅಂತಹ ಪಾಪಿಷ್ಠರಿಗೂ ಸಹ ನಿಮ್ಮ ದರ್ಶನ ಭಾಗ್ಯ ಲಭಿಸುವುದೇ? ಮತ್ತು ಇದು ಸಾಧ್ಯವಾಗುವುದಿದ್ದರೆ ಯಾವ ಮಂತ್ರದಿಂದ ಮತ್ತು ಯಾವ ಸಾಧನೆಯಿಂದ ಇದನ್ನು ಪಡೆಯಬಹುದಾಗಿದೆ? ಜಗನ್ಮಾತೆ ಪಾರ್ವತಿಯ ಈ ಪ್ರಶ್ನೆಗಳಿಗೆ ಭಗವಾನ್ ಶಿವನು ಹೇಳುತ್ತಾನೆ, ಈ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಇಡೀ ಬ್ರಹ್ಮಾಂಡದಲ್ಲಿಯೇ ನಾನಲ್ಲದೆ ಬೇರಾರೂ ಕೊಡುವುದು ಸಾಧ್ಯವೇ ಇಲ್ಲ. ನಾನು ನಿನ್ನ ಉಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ, ಆದರೆ ಒಂದೇ ಒಂದು ಪ್ರಶ್ನೆಗೆ ನಾನು ಉತ್ತರ ಈ ತಕ್ಷಣ ನಿನಗೆ ಕೊಡಲಾರೆ. ಅದು ಮನುಷ್ಯ ಅಮರನಾಗುವ ಪ್ರಶ್ನೆ, ಮೃತ್ಯುವಿನ ಮೇಲೆ ವಿಜಯ ಸಾಧಿಸುವ ಪ್ರಶ್ನೆ. ಇದೊಂದು ಪ್ರಶ್ನೆಯನ್ನು ಬಿಟ್ಟು ಬಾಕಿ ನಿನ್ನೆಲ್ಲ ಪ್ರಶ್ನೆಗಳಿಗೂ ಇದೀಗಲೇ ಉತ್ತರಿಸುತ್ತೇನೆ. ಜಗನ್ಮಾತೆ ಪಾರ್ವತಿ ಹೇಳುತ್ತಾಳೆ, ನನ್ನ 5 ಪ್ರಶ್ನೆಗಳಿಗೆ ನೀವೀಗಲೇ ಉತ್ತರಿಸಲೇಬೇಕು. ಒಂದು ಪ್ರಶ್ನೆಗೆ ಉತ್ತರ, ಮತ್ತೊಂದು ಪ್ರಶ್ನೆಗೆ ಉತ್ತರ ಇಲ್ಲ, ಇದನ್ನು ನಾನು ಒಪ್ಪುವುದಿಲ್ಲ. ಕೇವಲ ಪ್ರಶ್ನೆಗಳನ್ನು ಉತ್ತರಿಸುವುದು ಮಾತ್ರವೇ ಅಲ್ಲ, ನೀವು ನನಗೆ ಆ ವಿಧಿಯನ್ನೂ ಸಹ ತಿಳಿಸಿಕೊಡಬೇಕು. ಯಾವ ವಿಧಿಯಿಂದ ಮನುಷ್ಯ ಮೃತ್ಯುವನ್ನು ಸಂಪೂರ್ಣವಾಗಿ ಗೆಲ್ಲಬಹುದು? ಯಾವ ವಿಧಿಯಿಂದ ಮನುಷ್ಯ ಪೂರ್ಣವಾಗಿ ದರಿದ್ರತೆಯ ಮೇಲೆ
ವಿಜಯ ಸಾಧಿಸಬಹುದು, ಯಾವ ವಿಧಿಯಿಂದ ವ್ಯಕ್ತಿ ತನ್ನ ದುರ್ಭಾಗ್ಯವನ್ನು ಸಮಾಪ್ತಿ ಮಾಡಿಕೊಂಡು ಅದನ್ನು ಸೌಭಾಗ್ಯವನ್ನಾಗಿ ಪರಿವರ್ತಿಸಿಕೊಳ್ಳಬಹುದು, ಯಾವ ವಿಧಿಯಿಂದ ವ್ಯಕ್ತಿ ತನ್ನಲ್ಲಿರುವ ಸಮಸ್ತ ರೋಗಗಳನ್ನೂ ನಾಶ ಮಾಡಿ ತನ್ನ ಆರೋಗ್ಯವನ್ನು ಆಯುರ್ಲಾಭವನ್ನು ಪಡೆಯಬಹುದು, ಮತ್ತು ಯಾವ ವಿಧಿಯಿಂದ 5ನೆಯ ವಿಧಿಯಿಂದ ನಿಮ್ಮ ಸಾಕ್ಷಾತ್ ದರ್ಶನವನ್ನು ಪಡೆಯಬಹುದು, ಮತ್ತು ಇದಕ್ಕಿಂತ ಮಿಗಿಲಾದ ಸೌಭಾಗ್ಯ ಜೀವನದಲ್ಲಿ ಇನ್ನೇನಿದೆ. ಮೋಕ್ಷ ಖಟ್ವಾಂಗಂ ಪರಶುರಂಜಿನಂ ಭಸ್ಮಫಣಿನ ಕಪಾಲಂ ಚೇತಿ ಯತ್ತವ ವರ್ಧಂತ್ರೋಪಕರಣಂ. ಋಷಿ ಪುಷ್ಪದಂತನು ಹೇಳುತ್ತಾನೆ, ಇಡೀ ಚರಾಚರ ಜಗತ್ತಿನಲ್ಲಿ ಭಗವಾನ್ ಶಿವನ ದರ್ಶನಕ್ಕಿಂತ ಮಿಗಿಲಾದ ದರ್ಶನವೇ ಇಲ್ಲವೆಂದು. ಭಗವಾನ್ ಶಿವ ಸ್ಮಶಾನವಾಸಿ, ನಿಶ್ಚಿಂತನಾಗಿ ನಿರ್ಭೀತಿಯಿಂದ ಸ್ಮಶಾನದಲ್ಲಿ ಕುಳಿತಿದ್ದಾನೆ. ಜಗತ್ತಿನ ಯಾವುದೇ ವಿಷಯದ ಬಗ್ಗೆಯೂ ಆಸಕ್ತಿ ಇಲ್ಲದೆ ನಿರ್ಲಿಪ್ತನಾಗಿ ಅವನ ಮುಖಮಂಡಲದಲ್ಲಿ ಅಖಂಡ ಅಸೀಮಿತವಾದ ಶಾಂತಿ ಮನೆ ಮಾಡಿದೆ. ಅತ್ಯಂತ ಪ್ರಸನ್ನಚಿತ್ತನಾಗಿ ಸ್ಮಶಾನದಲ್ಲಿ ನಿರ್ಮೋಹಿಯಾಗಿ ಕುಳಿತಿದ್ದಾನೆ. ಅವಘಡಧಾಮಿ, ಅಘೋರಿ, ಕುಬೇರಪತಿ, ಭವಾನಿ ಮತ್ತು 10 ಮಹಾವಿದ್ಯೆಗಳ ಪತಿ ಸ್ವಾಮಿಯಾದ ಭಗವಾನ್ ಶಿವನ ದರ್ಶನವೇನಾದರೂ ಆಗಿಬಿಟ್ಟರೆ ಇನ್ನೇನು ಸೌಭಾಗ್ಯ ತಾನೇ ಬೇಕಾಗಿದೆ ಜೀವನದಲ್ಲಿ. ಜೀವನದ ಉದ್ದೇಶ ಈ ಜಗತ್ತಿನಲ್ಲಿ ನಾವು ಹುಟ್ಟಿರುವುದು ಕೇವಲ ಜೀವಿಸುವುದಕ್ಕಲ್ಲ, ಉಸಿರಾಡುತ್ತಿರುವುದಕ್ಕೆ ಮಾತ್ರವೇ ಅಲ್ಲ, ಕೇವಲ ಪಶುಗಳಂತೆ ರೊಟ್ಟಿಯನ್ನು ತಿಂದು ಸಾಯುವುದಕ್ಕಂತೂ ಅಲ್ಲವೇ ಅಲ್ಲ. ಜೀವನದ ಮೂಲ ಆಯಾಮಗಳು ಇನ್ನೂ ಸಾಕಷ್ಟಿವೆ. ಯಾವುದನ್ನೂ ನೀವು ಅರ್ಥ ಮಾಡಿಕೊಳ್ಳುವುದೂ ಇಲ್ಲ, ಗುರುತಿಸುವುದೂ ಇಲ್ಲ. ನೀವೇಕೆ ಈ ಜೀವನದ ಬಹುಮೂಲ್ಯವಾದ ಆಯಾಮಗಳನ್ನು ಗುರುತಿಸುವುದಿಲ್ಲವೆಂದರೆ ನಿಮ್ಮೊಳಗೆ ಘನಘೋರವಾದ ಅಂಧಕಾರ ತುಂಬಿದೆ. ಹೊರಗಿನ ಕತ್ತಲೆಯನ್ನು ನೀವು ದೂರ ಮಾಡುತ್ತಿದ್ದೀರಾ. ಮೊಂಬತ್ತಿ ಬೆಳಗಿಸಿ, ದೀಪ ಬೆಳಗಿಸಿ, ಬಲ್ಬ್ ಬೆಳಗಿಸಿ, ಟ್ಯೂಬ್ಲೈಟ್ ಬೆಳಗಿಸಿ. ಆದರೆ ನೀವು ಈ ಹೊರಗಿನ ಅಂಧಕಾರವನ್ನು ಹೊರಗಟ್ಟುವಂತೆಯೇ ನಿಮ್ಮೊಳಗಿನ ಅಂಧಕಾರವನ್ನೂ ಸಹ ಸಮಾಪ್ತಿ ಮಾಡಬೇಕೆಂದು ಎಂದಿಗೂ ಯೋಚಿಸಲೇ ಇಲ್ಲ. ನೀವು ಯೋಚಿಸಿದ್ದು ಕೇವಲ ನಾನು ಹೇಗೆ ಮದುವೆಯಾಗಲಿ, ನಾನು ಹೇಗೆ ಸಂತಾನವನ್ನು ಪಡೆಯಲಿ, ನಾನು ಹೇಗೆ ಹಣವನ್ನು ಸಂಪಾದಿಸಲಿ. ನೀವೆಲ್ಲ ಇಂತಹ ಕ್ಷುಲ್ಲಕ ವಿಷಯಗಳನ್ನು ಬಿಟ್ಟು ಬೇರೇನನ್ನು ಯೋಚಿಸಲೇ ಇಲ್ಲ ಎಂದಿಗೂ. ನಿಮ್ಮ ಜೀವನದಲ್ಲಿ ಶಿವನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಹೇಗೆ ಎಂಬ ಪ್ರಶ್ನೆ ಉದ್ಭವವಾಗಲೇ ಇಲ್ಲ. ಪಾರ್ವತಿ ಶಿವನನ್ನು ಪ್ರಶ್ನಿಸಿದಳು, ಯಾವ ರೀತಿ ಸಾಧಾರಣ ಮನುಷ್ಯನಾದವನೊಬ್ಬ ಮೃತ್ಯುವನ್ನು ಗೆಲ್ಲಬಹುದಾಗಿದೆ ತಿಳಿಸಿ ಎಂದು. ಆದರೆ ನೀವೆಂದಿಗೂ ಗುರುವಿನ ಬಳಿ ಈ ಪ್ರಶ್ನೆಯನ್ನು ಕೇಳಲೇ ಇಲ್ಲ. ಮತ್ತು ಅಜ್ಞಾನಾಂ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದನ್ನಂತೂ ಸ್ವಯಂ ಭಗವಾನ್ ಶಿವನೇ ಹೇಳಿದ್ದಾನೆ. ಯಾವಾಗ ಅಜ್ಞಾನದ ಅಂಧಕಾರ ಬಹಳ ಆವರಿಸಿಕೊಂಡು ಬಿಡುತ್ತದೆಯೋ ಆಗ ಆ ವ್ಯಕ್ತಿ ತನ್ನ ಜೀವನದಲ್ಲಿ ಯಾರ ದರ್ಶನವನ್ನೂ ಸಹ ಮಾಡಲಾಗುವುದೇ ಇಲ್ಲ. ಅವನು ಸ್ವತಃ ತನ್ನ ದರ್ಶನವನ್ನೇ ತಾನು ಮಾಡಲಾಗುವುದಿಲ್ಲ. ಆ ಅಜ್ಞಾನದ ಅಂಧಕಾರವನ್ನು ಕೇವಲ ಅದೆಷ್ಟೇ ಘನಘೋರವಾದ ಅಂಧಕಾರವಿದ್ದರೂ ಸೂರ್ಯನ ಒಂದೇ ಒಂದು ಕಿರಣ, ಸೂರ್ಯನಿಂದ ಹೊರಟ ಒಂದೇ ಒಂದು ಕಿರಣ ಇಡೀ ಪೃಥ್ವಿ ಮಂಡಲದಲ್ಲಿನ ಗಾಢಾಂಧಕಾರವನ್ನೂ ಸಹ ದೂರ ಮಾಡಿಬಿಡುತ್ತದೆ. ನಿಮ್ಮದು ಚಿಕ್ಕದಾದ ಮನಸ್ಸು, ಚಿಕ್ಕದಾದ ಶರೀರ, ಕೇವಲ 5 ಅಡಿ ಎತ್ತರದ ಶರೀರ. ಈ 5 ಅಡಿ ಶರೀರದಲ್ಲಿ 1 ಅಡಿಯಷ್ಟು ಅಂಧಕಾರವಿರಬಹುದು, 2 ಅಡಿಯಷ್ಟು ಅಂಧಕಾರವಿರಬಹುದು. ಆದರೆ ಆ 2 ಅಡಿ ಅಂಧಕಾರವನ್ನು ದೂರ ಮಾಡುವುದಕ್ಕಾಗಿ ಭಗವಾನ್ ಶಿವನು ಹೇಳಿದ್ದಾನೆ, ಜ್ಞಾನಾಂಜನ ಶಲಾಕಯ, ನೀನು ಗುರುರೂಪದಲ್ಲಿರುವ ಜ್ಞಾನದ ಒಂದು ದೀವಿಗೆಯನ್ನು ಪ್ರಜ್ವಲಿಸು. ನಿನಗೆ ಈ ಅಜ್ಞಾನದ ಅಂಧಕಾರವನ್ನು ದೂರ ಮಾಡಲೇಬೇಕೆಂದಿದ್ದರೆ ಮತ್ತು ಈ ಅಜ್ಞಾನದ ಅಂಧಕಾರವನ್ನು ನೀನು ದೂರ ಮಾಡಬಾರದೆಂದುಕೊಂಡಿದ್ದರೆ ನಿನ್ನ ಜೀವನ ಕ್ರಿಮಿಕೀಟಗಳಿಗಿಂತ ಹೆಚ್ಚಿನ ಬೆಲೆಯುಳ್ಳದ್ದಲ್ಲ ಎಂಬುದನ್ನು ತಿಳಿದುಕೋ. ನೀನೊಬ್ಬ ಯಕಶ್ಚಿತ್ ಮನುಷ್ಯ ಅಷ್ಟೇ. ಕೇವಲ ಮಾತ್ರ ಮನುಷ್ಯನಾಗುವುದು ಅತ್ಯಂತ ಗೌರವ ತರುವ ವಿಷಯವೇನಲ್ಲ. ಮನುಷ್ಯನಾಗುವುದು ಅತ್ಯಂತ ಸೌಭಾಗ್ಯದ ವಿಷಯವೇನಲ್ಲ. ಮನುಷ್ಯನಾಗಿ ಹುಟ್ಟಿಯೂ ಸಹ ಈಶ್ವರನ ದರ್ಶನ ಪ್ರಾಪ್ತಿ ಮಾಡಿಕೊಳ್ಳುವುದು ಅತ್ಯಂತ ಸೌಭಾಗ್ಯದ ವಿಷಯ. ಮನುಷ್ಯನಾಗಿ ಸಾಕ್ಷಾತ್ಕಾರದ ಆ ಕ್ಷಣಗಳನ್ನು, ಆ ಚಿಂತನೆಗಳನ್ನು, ಆ ವಿಚಾರಗಳನ್ನು, ಆ ಧಾರಣೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದೇ ಗೌರವದ ವಿಷಯ. ಯಾರೇ ಆಗಲಿ ಈ ಜೀವನದಲ್ಲಿ ಹುಟ್ಟುವುದು
ಜನ್ಮ ತೆಗೆದುಕೊಳ್ಳುವುದು ಕೇವಲ ಒಂದು ಘಟನೆ ಮಾತ್ರವಷ್ಟೇ. ಯಾವ ರೀತಿ ಒಂದು ಆನೆಯ ಮರಿ ಹುಟ್ಟಿತೋ, ಒಂದು ಕುದುರೆಯ ಮರಿ ಹುಟ್ಟಿತೋ, ಅದೇ ರೀತಿ ಒಬ್ಬ ಮನುಷ್ಯನ ಮಗುವೂ ಸಹ ಹುಟ್ಟುತ್ತದೆ. ಇದು ಒಂದು ಘಟನೆ ಮಾತ್ರವೇ. ಇದು ಒಂದು ಘಟನೆಯೋ ದುರ್ಘಟನೆಯೋ ಅಂತೂ ಇದೊಂದು ಸಾಮಾನ್ಯವಾದ ವಿಷಯವಷ್ಟೇ. ಇದಕ್ಕಾಗಿ ಯಾವುದೇ ಸ್ಕೂಲ್ ಕಾಲೇಜುಗಳಲ್ಲಿ ಟ್ರೈನಿಂಗ್ನ ಅವಶ್ಯಕತೆಯೇ ಇಲ್ಲ. ಇದೊಂದು ಸ್ವಾಭಾವಿಕವಾದ ಪ್ರಕ್ರಿಯೆಯಷ್ಟೇ. ಇದರಲ್ಲಿ ಭಗವಂತ ನಿನ್ನ ಮೇಲೆ ಕೃಪೆ ತೋರಿದ್ದೇನೂ ಇಲ್ಲ. ಅಂತೆಯೇ ನೀನು ಸಹ ಭಗವಂತನಿಗೆ ಕೃಪೆ ಮಾಡಿದ್ದು ಏನೂ ಇಲ್ಲ. ಇದೊಂದು ಕೇವಲ ರಾಸಾಯನಿಕ ಕ್ರಿಯೆ. ಈ ಕ್ರಿಯೆಯ ಮಾಧ್ಯಮದಿಂದಲೇ ನಿನ್ನ ಜನ್ಮವಾದದ್ದು. ಆದರೆ ಜನ್ಮ ತಾಳಿದ ನಂತರ ಏನಾದರೂ ಜ್ಞಾನಾಂಜನ ಶಲಾಕಯ, ಜ್ಞಾನದ ದೀವಿಗೆಯನ್ನು ಬೆಳಗಿಸುವ ಪ್ರಯತ್ನವನ್ನೇನಾದರೂ ನೀನು ಮಾಡಿರುವೆಯಾ? ಮತ್ತು ಜ್ಞಾನಾಂಜನ ಶಲಾಕಯ ಎಂಬುದನ್ನು ಯಾವತ್ತೂ ನೀನು ಚಿಂತನೆ ಮಾಡಿಯೇ ಇಲ್ಲವೆಂದರೆ ನಿನ್ನ ಜೀವನ ವ್ಯರ್ಥವಾಗಿ ಹೋದಂತೆಯೇ, ಮತ್ತು ವ್ಯರ್ಥವಾಗಿ ಈಗಲೂ ಹೋಗುತ್ತಿದೆ. ಇದರ ಬಗ್ಗೆ ನೀನೆಂದಿಗೂ ಚಿಂತಿಸಲೇ ಇಲ್ಲ, ವಿಚಾರ ಮಾಡಲೂ ಇಲ್ಲ. ಯಾವ ರೀತಿ ಸೂರ್ಯನ ಒಂದೇ ಒಂದು ಕಿರಣ ಪೂರ್ಣವಾಗಿ ಅಂಧಕಾರವನ್ನು ದೂರ ಮಾಡುತ್ತದೆಯೋ, ಅದೇ ರೀತಿ ಭಗವಾನ್ ಶಿವನು ಹೇಳುತ್ತಿದ್ದಾನೆ, ಕೇವಲ ಒಬ್ಬನೇ ಒಬ್ಬ ಗುರುವಿನ ದರ್ಶನ ದೀವಿಗೆಯನ್ನು ಬೆಳಗುವುದು ನಂತರದ ವಿಷಯ. ಸೂರ್ಯನನ್ನು ಕೇವಲ ಮಾತ್ರ ನೋಡಿದರೆ ಮತ್ತು ನೋಡುವುದರಿಂದಲೇ ಅಂಧಕಾರ ಸಮಾಪ್ತಿಯಾಗಿ ಬಿಡುತ್ತದೆ. ಒಂದು ಆರಿರುವ ದೀಪವನ್ನು ಮೋಂಬತ್ತಿಯಿಂದ ಅಥವಾ ಬೆಂಕಿಪೆಟ್ಟಿಗೆಯಿಂದ ಅಂಟಿಸಿದ ಮಾತ್ರದಿಂದಲೇ, ಆ ಜ್ಯೋತಿಯನ್ನು ದರ್ಶಿಸುವುದರಿಂದಲೇ ಅಂಧಕಾರ ದೂರವಾಗಿ ಬಿಡುತ್ತದೆ 2 ಅಡಿ ಸುತ್ತಮುತ್ತ. ಮತ್ತು ಕೇವಲ ಗುರುವಿನ ದರ್ಶನ ಮಾಡು, ಮತ್ತು ನೀನು ಗುರುವಿನ ದರ್ಶನ ಮಾಡು ಸಾಕು. ಮತ್ತು ಗುರುವಿನ ದರ್ಶನ ಮಾಡುವುದಕ್ಕಾಗಿ ನಿನ್ನೊಳಗಿನ ಜ್ಯೋತಿಯ ಮಾಧ್ಯಮದಿಂದ ದರ್ಶನ ಮಾಡಲು ಸಾಧ್ಯವಾಗುತ್ತದೆ. ನಿನ್ನ ಚರ್ಮಚಕ್ಷುಗಳಿಂದ ದರ್ಶನ ಸಾಧ್ಯವಿಲ್ಲ. ನಿನ್ನ ಕಣ್ಣುಗಳಿಂದ ನೀನು ನೋಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ನಿನ್ನ ಕಣ್ಣುಗಳಲ್ಲಿ ಆ ತಾಕತ್ತು, ಆ ಕ್ಷಮತೆ ಇಲ್ಲವೇ ಇಲ್ಲ. ಒಬ್ಬ ಸಾಧಾರಣ ಮನುಷ್ಯನನ್ನೂ ಸಹ ನಿನ್ನಿಂದ ಗುರುತಿಸಲು ಸಾಧ್ಯವಾಗುತ್ತಿಲ್ಲ. ಗುರುವನ್ನು ನೀನು ಅದು ಹೇಗೆ ಕಂಡುಹಿಡಿಯಬಲ್ಲೆ? ಏಕೆಂದರೆ ಗುರು ಬಹಳ ದೊಡ್ಡ, ಜೀವನದ ಅತಿ ಅಮೂಲ್ಯವಾದ ವಸ್ತು. ಮತ್ತು ಗುರುವನ್ನು ಭಗವಾನ್ ಶಿವನು ಹೇಳುತ್ತಾನೆ, ಒಂದು ಕ್ಷಣ ನೋಡಿಬಿಡು ಮನಸಾರೆ. ನೋಡುವುದರ ಅರ್ಥವೇನೆಂದರೆ ಪೂರ್ಣತೆಯೊಂದಿಗೆ ಗುರುವನ್ನು ನೋಡು. ನೋಡುತ್ತಿರುವಂತೆಯೇ ಹಾಗೆಯೇ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲಾರಂಭಿಸು. ಮತ್ತು ಯಾವ ಪ್ರಕಾರ ಗುರುವಿನ ಸಂಪೂರ್ಣ ಶರೀರ ಒಂದೊಂದು ಇಂಚು ನಿನ್ನ ಹೃದಯದಲ್ಲಿ ತುಂಬಿಕೊಳ್ಳುತ್ತಿರುವಂತೆ ಗುರು ನಿನ್ನ ಸಂಪೂರ್ಣ ಶರೀರದಲ್ಲಿ ಪೂರ್ಣತೆಯೊಂದಿಗೆ ವಾಸ ಮಾಡುವಂತೆ ನಿನ್ನ ಶರೀರದ ರೋಮರೋಮಗಳಲ್ಲಿಯೂ ಕಣಕಣಗಳಲ್ಲಿಯೂ ಗುರು ಸಂಪೂರ್ಣವಾಗಿ ಸಮಾವೇಶಗೊಳ್ಳುವ ಮಧುರಾನುಭೂತಿಯನ್ನು ದರ್ಶನ ಎನ್ನುತ್ತಾರೆ. ದರ್ಶನದ ಅರ್ಥವೇನೆಂದರೆ ನಿಧಾನವಾಗಿ, ಮೆಲ್ಲಮೆಲ್ಲನೆ, ಒಂದೇ ಬಾರಿಗೆ ಏಕಾಏಕಿ ಸಮಗ್ರ ರೂಪದಲ್ಲಲ್ಲ, ಮೆಲ್ಲಮೆಲ್ಲನೆ ಪೂರ್ಣ ಶರೀರದಲ್ಲಿ ಅಮೃತ ತತ್ವವನ್ನು ಕುಡಿಯುವಂತೆ ಗುರುವನ್ನು ಕುಡಿದು ಬಿಡು. ನಿನ್ನ ಶರೀರದಲ್ಲಿ ಲೀನಗೊಳಿಸಿಕೋ. ಶರೀರದ ಕಣಕಣದಲ್ಲೂ ರೋಮರೋಮದಲ್ಲೂ ಗುರುವನ್ನು ಸಮಾವೇಶ ಮಾಡಿಕೋ. ಚಕ್ಷುರುನ್ಮೀಲಿತಂ ಯೇನ. ಮತ್ತು ಯಾವಾಗ ಈ ರೀತಿ ಆಗುತ್ತದೆಯೋ ಆಗ ನಿನ್ನ ಕಣ್ಣುಗಳು ಅಪ್ರಯತ್ನವಾಗಿ ಮುಚ್ಚಿಕೊಳ್ಳುತ್ತವೆ. ಚಕ್ಷುರುನ್ಮೀಲಿತಂ, ಏಕೆಂದರೆ ಹೊರಗಿನ ವಿಷಯಗಳೆಲ್ಲ ಮುಚ್ಚಲ್ಪಡುತ್ತವೆ ಮತ್ತು ನಿನ್ನ ಒಳಗಿನಿಂದ ಪ್ರಕಾಶ ಮೂಡಿದಾಗ ಹೊರಗಿನ ಯಾವುದೇ ವಸ್ತು ಕಾಣುವುದೇ ಇಲ್ಲ. ನಿನ್ನೊಳಗೆ ಪ್ರಕಾಶ ಮೂಡಿದಾಗ ಮಾತ್ರವೇ ನಿನ್ನ ಹೊರಗಣ್ಣು, ಬಾಹ್ಯನೇತ್ರ ತಾನೇ ತಾನಾಗಿ ಮುಚ್ಚಿಕೊಳ್ಳುತ್ತದೆ. ನಂತರ ಹೊರಗೆ ನೀನು ದ್ವೇಷ, ಸುಳ್ಳು, ಕಪಟಗಳನ್ನು ಮಾಡಲಾರೆ. ನಮ್ಮ ಮನೆಯಲ್ಲಿ ಭಗವಂತನಿಗಾಗಿಯೇ ಒಂದು ಸ್ಥಾನವಿದೆ. ಅದು ನಮ್ಮ ಪೂಜೆಯ ಸ್ಥಳ, ನಮ್ಮ ಮನೆಯ ದೇವಾಲಯವದು. ನಾವಿಬ್ಬರೂ ಕಳೆದ 50 ವರ್ಷಗಳಿಂದಲೂ ಆಣೆ ಮಾಡಿದ್ದೇವೆ, ಪ್ರಮಾಣ ಮಾಡಿದ್ದೇವೆ. ಸತ್ಯದ ವಿಷಯದಲ್ಲಿ ನಮ್ಮಿಬ್ಬರಿಗೂ ಜಗಳವಾದಾಗ ಕೊನೆಯ ತೀರ್ಮಾನವೇನೆಂದರೆ, ಮನೆಯ ಪೂಜಾ ಸ್ಥಳದಲ್ಲಿ ನಿಂತು ಏನನ್ನೇ ಆದರೂ ನುಡಿದರೆ ಅದನ್ನು ಇಬ್ಬರೂ ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇವೆ.
ನನ್ನ ಪತ್ನಿ ನನ್ನನ್ನು ಪೂಜೆಯ ಸ್ಥಳಕ್ಕೆ ಕರೆದೊಯ್ದು ಈಗ ಹೇಳಿ ನಾನು ನಂಬುತ್ತೇನೆ ಎನ್ನುತ್ತಾಳೆ. ಆಗ ನಾನು ನನ್ನ ತಪ್ಪಿದ್ದಲ್ಲಿ ನಾನಿಲ್ಲಿ ಏನೂ ಉತ್ತರ ಕೊಡಲಾರೆ ಎನ್ನುತ್ತೇನೆ. ನಿನಗೆ ಏನೇ ಉತ್ತರ ಕೊಡುವುದಿದ್ದರೂ ಈ ಪೂಜಾಗೃಹದಿಂದಾಚೆಯೇ ಕೊಡುತ್ತೇನೆ. ಏಕೆಂದರೆ ಆಚೆ ಬಂದು ನಾನು ಹೇಳಬಹುದು, ನಾನು ಇಂತಹದ್ದನ್ನು ಮಾಡಿಲ್ಲ ಎಂದು. ಆದರೆ ಅಲ್ಲಿ ಆ ಸ್ಥಾನದಲ್ಲಿ ನಿಂತು ಹೇಳಲಾರೆ. ಇದಕ್ಕೆ ಕಾರಣವೇನೆಂದರೆ, ಇಡೀ ಪ್ರಪಂಚದಲ್ಲಿ ಯಾವುದಾದರೂ ಒಂದೇ ಒಂದು ಸ್ಥಾನವಾದರೂ ಪ್ರತಿಯೊಬ್ಬರಿಗೂ ಇರಲೇಬೇಕು. ಎಲ್ಲಿ ನಾವು ಸತ್ಯವನ್ನೇ ನುಡಿಯುತ್ತೇವೋ ನಿರ್ಭೀತರಾಗಿ ದೃಢತೆಯಿಂದ. ಆದರೆ ಗುರುವಿನೆದುರಿಗೆ ನೀವು ಸುಳ್ಳಾಡಲು ತೊಡಗಿದಾಗ, ದ್ವೇಷ ಸಾಧಿಸಲು ತೊಡಗಿದಾಗ ಪ್ರಪಂಚದಲ್ಲಿ ನಿಮಗಾಗಿ ಅದ್ಯಾವ ಜಾಗ ಇರಲು ಸಾಧ್ಯ? ಎಲ್ಲಿ ನೀವು ನಿಮ್ಮೊಳಗಿನ ಸತ್ಯ ಸಂಗತಿಗಳು, ಕಹಿ ಅನುಭವಗಳು, ಅಪ್ರಿಯವಾದ ಸತ್ಯಗಳನ್ನೂ ಸಹ ವ್ಯಕ್ತಪಡಿಸುವಂತಹ ಸಾಹಸ ಎಲ್ಲಿಯಾದರೂ, ಯಾರ ಮುಂದೆಯಾದರೂ ಮಾಡಿರುವೆನೆಂದು ನೀವು ಹೇಳಬಲ್ಲಿರಾ? ಇವೆಲ್ಲ ನಿಮ್ಮಲ್ಲಿನ ನ್ಯೂನತೆಗಳು. ಇದಕ್ಕಿಂತ ಹೆಚ್ಚಿನ ಧೂರ್ತತನ ಬೇರೊಂದಿಲ್ಲ. ಆದ್ದರಿಂದಲೇ ನೀನಿನ್ನೂ ಜ್ಞಾನಾಂಜನ ಶಲಾಕಯ, ಇನ್ನೂ ನಿನ್ನಲ್ಲಿ ಜ್ಞಾನದ ಪ್ರಕಾಶ ಹರಡಿಲ್ಲ. ಮತ್ತೆ ಯಾಕೆ ಜ್ಞಾನದ ಪ್ರಕಾಶ ನಿನ್ನಲ್ಲಿ ಹರಡಲಿಲ್ಲ? ಏಕೆಂದರೆ ನೀನೆಂದಿಗೂ ಗುರುವನ್ನು ಪೂರ್ಣತೆಯಿಂದ ದರ್ಶನ ಮಾಡಲೇ ಇಲ್ಲ. ನೀನು ತಾಯಿ, ತಂದೆ, ಅಣ್ಣ, ತಮ್ಮ, ಅಕ್ಕ, ತಂಗಿಯರ ದರ್ಶನವನ್ನೇನೋ ಮಾಡಿಯೇ ಇದ್ದೀಯಾ. ಸಾಧು ಸನ್ಯಾಸಿಗಳ ದರ್ಶನವನ್ನೂ ಸಹ ಮಾಡಿದ್ದೀಯಾ. ಮಹಾತ್ಮರುಗಳ ದರ್ಶನವನ್ನೂ ಮಾಡಿದ್ದೀಯಾ. ನಾರಾಯಣ ದತ್ತ ಶ್ರೀಮಾಲಿಜಿಯವರ ದರ್ಶನವನ್ನೂ ಮಾಡಿದ್ದೀಯಾ. ಆದರೆ ನಾರಾಯಣ ದತ್ತ ಶ್ರೀಮಾಲಿಯವರ ಜೊತೆಯಲ್ಲೇ ಒಬ್ಬರು ಗುರುವಿದ್ದಾರೆ. ಅವರ ದರ್ಶನವನ್ನು ನೀನು ಮಾಡಲೇ ಇಲ್ಲ. ಎಲ್ಲಿಯವರೆಗೆ ನೀನು ಅವರ ದರ್ಶನವನ್ನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನಿನ್ನೊಳಗೆ ಜ್ಞಾನದ ಪ್ರಕಾಶ ಹರಡುವುದೇ ಇಲ್ಲ. ಎಲ್ಲಿಯವರೆಗೆ ಆ ಜ್ಞಾನದ ಪ್ರಕಾಶ ನಿನ್ನಲ್ಲಿ ಹರಡುವುದಿಲ್ಲವೋ ಅಲ್ಲಿಯವರೆಗೆ ಭಗವಾನ್ ಶಿವನ ಮೂಲ ಸ್ವರೂಪವೇನಿದೆಯೋ, ಯಾರು ಬ್ರಹ್ಮನಾಗಿದ್ದಾನೆಯೋ, ವಿಷ್ಣುವಾಗಿದ್ದಾನೆಯೋ, ರುದ್ರನಾಗಿದ್ದಾನೆಯೋ, ಮಹೇಶ, ಚಾಮುಂಡ, ಜಗದಂಬ ಇವರಾರ ದರ್ಶನವೂ ನಿನಗಾಗುವುದೇ ಇಲ್ಲ. ಏಕೆಂದರೆ ಭಗವಾನ್ ಶಿವನು ಹೇಳುತ್ತಿದ್ದಾನೆ, ಚಕ್ಷುರುನ್ಮೀಲಿತಂ ಯೇನ. ಯಾವಾಗ ನಿನ್ನ ಬಾಹ್ಯ ನೇತ್ರಗಳು ಮುಚ್ಚುತ್ತವೆಯೋ ಆಗ ಮಾತ್ರ ಇವೆಲ್ಲ ದರ್ಶನಗಳು ಕಾಣಿಸುತ್ತವೆ. ತೆರೆದ ಕಣ್ಣುಗಳಿಂದ ಇದ್ಯಾವುದೂ ಕಾಣಿಸುವುದಿಲ್ಲ. ಮತ್ತೀಗ ಏನಾಗುತ್ತದೆ? ಚಕ್ಷುರುನ್ಮೀಲಿತಂ ಎಂದು ಶಿವನು ಏಕೆ ಹೇಳುತ್ತಿದ್ದಾನೆ? ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೈ ನಮಃ. ನಾನು ಗುರುವಿಗೆ ಏಕೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆಂದರೆ, ಗುರುವು ಹೊರಗಿನ ಕಣ್ಣುಗಳನ್ನು ಮುಚ್ಚಲು ಸಮರ್ಥನಾಗಿದ್ದಾನೆ ಮತ್ತು ಒಳಗಿನ ಜ್ಯೋತಿಯನ್ನೂ ಸಹ ಬೆಳಗಿಸುತ್ತಾನೆ. ಆದ್ದರಿಂದಲೇ ಮತ್ತು ನಿನ್ನೊಳಗೇ ಬೆಳಕನ್ನು ಉತ್ಪತ್ತಿ ಮಾಡಿಕೊಳ್ಳಲು ನಿನಗೆ ಗುರುವಿನ ಪೂಜೆ ಮಾಡುವ ಅಗತ್ಯವಿಲ್ಲ. ಹಾಗೆಂದು ಶಿವನು ಹೇಳಿಯೂ ಇಲ್ಲ. ಗುರುವಿಗೆ ದಕ್ಷಿಣೆ ಕೊಡುವ ಅಗತ್ಯವೂ ಇಲ್ಲ. ತೆಂಗಿನಕಾಯನ್ನು ಒಡೆಯಬೇಕಾಗಿಲ್ಲ ಮತ್ತು 1 ಕಿಲೋ ಪ್ರಸಾದವನ್ನೂ ಸಹ ಕೊಡಬೇಕಾಗಿಲ್ಲ. ನೀನು ಪ್ರೀತಿಯಿಂದ ಮತ್ತು ಪ್ರೇಮದಿಂದ, ಸ್ನೇಹ ಮತ್ತು ನಿಕಟತೆಯಿಂದ ನಿನ್ನ ಹೃದಯದಲ್ಲಿ, ನಿನ್ನ ಪ್ರಾಣಗಳಲ್ಲಿ ಗುರುವನ್ನು ಸ್ಥಾಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಜೀವನದಲ್ಲಿ ಎಂದಾದರೂ ನಿನಗೆ ಅವಕಾಶ ಸಿಕ್ಕಿದಲ್ಲಿ, ಗುರುವಿನ ಚರಣಸ್ಪರ್ಶ ಮಾಡುವ ಸುವರ್ಣಾವಕಾಶ ಸಿಕ್ಕಿದಲ್ಲಿ, ನೀನು ಆಗ ನಿನ್ನ ಕಣ್ಣೀರಿನಿಂದ ಗುರುವಿನ ಪಾದವನ್ನು ತೊಳೆಯಲು ಪ್ರಯತ್ನಿಸು. ಕೇವಲ ನೀರಿನಿಂದ ತೊಳೆಯಬೇಡ. ನೀರಿನಿಂದ ಎಂತಹ ತುಚ್ಛ ಮನುಷ್ಯನಾದರೂ ಸಹ ಗುರುವಿನ ಪಾದ ತೊಳೆಯಬಹುದು. ಆಗ ನಿನಗೂ ಅವನಿಗೂ ಯಾವುದೇ ಅಂತರವಿರುವುದಿಲ್ಲ. ನಿಮ್ಮ ಕಣ್ಣೀರಿನಿಂದಲೇ ಗುರುವಿನ ಪಾದವನ್ನು ತೊಳೆಯಿರಿ. ನಿಮ್ಮನ್ನು ನೀವು ಪೂರ್ಣತೆಯಿಂದ ಅವರ ಚರಣಕಮಲಗಳಲ್ಲಿ ಸಮರ್ಪಿಸಿಕೊಳ್ಳಿರಿ. ಅಂತಹ ಕ್ಷಣ ನಿಮ್ಮ ಜೀವನದಲ್ಲಿ ಬರಲಿ. ನಿಮ್ಮ ಇಡೀ ಜೀವನದಲ್ಲಿ ಒಂದೇ ಒಂದು ಬಾರಿ ಅಂತಹ ಕ್ಷಣ ಬಂದಿದ್ದೇ ಆದರೆ ನಿಮ್ಮೊಳಗೆ ಜ್ಞಾನಜ್ಯೋತಿ ಪ್ರಜ್ವಲನೆಯಾದಂತೆಯೇ ಆ ಕ್ಷಣವೇ ನಿನ್ನಲ್ಲಿನ ಅಂಧಕಾರ ದೂರವಾಗಿ ಬಿಡುತ್ತದೆ. ಆ ದಿನವೇ ನಿನಗೊಂದು ಅನಿರ್ವಚನೀಯವಾದ ದೃಶ್ಯ ಕಾಣಿಸುತ್ತದೆ. ನೀನು ಕಣ್ಣು ಮುಚ್ಚಿದೊಡನೆಯೇ ನಿನಗೆ ಹಿಮಾಲಯ ಪರ್ವತದ ದೃಶ್ಯ ಕಾಣಿಸುತ್ತದೆ. ನಿನ್ನೊಳಗಿನ ಬೆಳಕಿನಿಂದ, ನಿನ್ನೊಳಗಿನ ಬೆಳಕಿನಿಂದಲೇ ನಿನಗೆ ನನ್ನೊಡನೆ ನೀನು ಕಳೆದಂತಹ ಕ್ಷಣಗಳು ಜ್ಞಾಪಕಕ್ಕೆ ಬರುತ್ತವೆ. ಈ ಜೀವನದ ಕ್ಷಣಗಳು, ಇದರ ಹಿಂದಿನ ಜೀವನದ ಕ್ಷಣಗಳು, ಅದಕ್ಕೂ ಹಿಂದಿನ ಜನ್ಮಗಳದ್ದೂ ಸಹ.
ಆಗ ಮಾತ್ರವೇ ನಿನಗೆ ಸ್ಪಷ್ಟವಾಗುತ್ತದೆ ನಿನ್ನ ಮತ್ತು ನನ್ನ ನಡುವಿನ ಸಂಬಂಧ ಎಂತಹುದೆಂದು, ಏನೆಂದು. ಆಗ ನಿನಗೆ ಅರ್ಥವಾಗುತ್ತದೆ, ನನ್ನ ಧ್ವನಿ ಕೇಳಿದರೆ ಸಾಕು ನೀನೇಕೆ ನನ್ನ ಬಳಿ ಓಡೋಡಿ ಬರುತ್ತೀ ಎಂದು. ಈ ವಿಷಯವನ್ನು ಈಗಾಗಲೇ ಸಾಕಷ್ಟು ಬಾರಿ ನಾನು ನಿನಗೆ ಹೇಳಿಯೇ ಇದ್ದೇನೆ ಮತ್ತು ಇಡೀ ಪ್ರಪಂಚದಲ್ಲಿಯೇ ನನ್ನನ್ನು ಬಿಟ್ಟು ನಿನಗೆ ಬೇರೆ ಯಾರೂ ಈ ಮಾತನ್ನು ಹೇಳಿರಲು ಸಾಧ್ಯವೇ ಇಲ್ಲ. ನಾನು ಈ ಮಾತನ್ನು ಏಕೆ ಹೇಳುತ್ತಿದ್ದೇನೆಂದರೆ, ಸತ್ಯವನ್ನು ನಿರ್ಭೀತಿಯಿಂದ ನಿರ್ದಾಕ್ಷಿಣ್ಯವಾಗಿ ಘಂಟಾಘೋಷವಾಗಿ ಹೇಳುವ ಸಾಮರ್ಥ್ಯ ನನ್ನಲ್ಲಿದೆ. ಮತ್ತು ನಾನು ಏಕೆ ಈ ರೀತಿ ನಿರ್ಭಯವಾಗಿ ಮಾತನಾಡುತ್ತೇನೆಂದರೆ, ಆಡಿದ ಮಾತನ್ನು ಪ್ರಾಮಾಣಿಕವಾಗಿ ಪ್ರಮಾಣಪೂರ್ವಕವಾಗಿ ಸಿದ್ಧಪಡಿಸಲು ನಾನು ಸಮರ್ಥನಾಗಿರುವುದರಿಂದಲೇ. ನೀವು ಈ ರೀತಿ ಮಾಡಲು ಸಾಧ್ಯವೇ ಇಲ್ಲ ಎಂದು ಯಾರಾದರೂ ಕೆಣಕಿ ಚಾಲೆಂಜ್ ಮಾಡಿದ್ದೇ ಆದರೆ ನಾನು ಆ ಕಾರ್ಯವನ್ನು ಮಾಡಿ ತೋರಿಸಿಯೇ ಬಿಡುತ್ತೇನೆ. ಆದ್ದರಿಂದಲೇ ನಾನು ಯಾರ ಮುಲಾಜೂ ಇಲ್ಲದೆ ಮಾತನಾಡುತ್ತೇನೆ ನಿರ್ಭಯವಾಗಿ. ನಾನು ಹೇಳುತ್ತೇನೆ ಈಗ ಸೂರ್ಯೋದಯವಾಗಿದೆ ಎಂದು. ಆದರೆ ಯಾರಾದರೂ ಸೂರ್ಯ ಉದಯವಾಗಿಲ್ಲ, ನಮಗೆ ಕಾಣುತ್ತಿಲ್ಲ ಎಂದು ನನ್ನನ್ನು ಚಾಲೆಂಜ್ ಮಾಡಿದರೆ ನಾನು ಅವರಿಗೆ ಸೂರ್ಯೋದಯವಾಗಿರುವುದನ್ನು ಸ್ಪಷ್ಟವಾಗಿ ಪ್ರಮಾಣಪೂರ್ವಕವಾಗಿ ಸಿದ್ಧಪಡಿಸಿ ಸಾಧಿಸಿ ಮನದಟ್ಟು ಮಾಡಿ ತೋರಿಸಬಲ್ಲೆ. ನಿನ್ನ ನನ್ನ ಸಂಬಂಧವಿರುವುದೂ ಸಹ ನನ್ನ ಇದೇ ವಿಶೇಷತೆಗೋಸ್ಕರವೇ. ಮತ್ತು ಆದ್ದರಿಂದಲೇ ನಾನು ನಿನಗೆ ಹೇಳುತ್ತಿದ್ದೇನೆ, ನಿನ್ನ ಕಣ್ಣುಗಳು ಮುಚ್ಚಿಕೊಂಡಿರಬೇಕು ಎಂದು. ಈ ಹೊರಗಿನ ಕಪಟ ಸುಳ್ಳುಮಯವಾದ ಪ್ರಪಂಚದ ರೀತಿನೀತಿಗಳನ್ನು ಕನಿಷ್ಠ ಪಕ್ಷ ನನ್ನೊಂದಿಗಾದರೂ ನೀನು ಆಚರಿಸದಿದ್ದರೆ ಬಹಳ ಒಳ್ಳೆಯದು. ಈ ವೇದನೆ ಇದೇ ನನ್ನ ವೇದನೆಯಾಗಿದೆ. ಈ ವೇದನೆ ನನಗೇತಕ್ಕೆಂದರೆ ನೀನು ನನ್ನ ಪ್ರಾಣವಾಗಿದ್ದೀಯಾ, ನೀನು ನನಗೆ ಪ್ರಿಯವಾಗಿದ್ದೀಯಾ, ನನ್ನ ಸ್ವಜನ ಮತ್ತು ಆತ್ಮೀಯನೂ ನೀನೇ ಆಗಿದ್ದೀಯಾ, ನನ್ನ ಹೃದಯಕ್ಕೆ ಹತ್ತಿರದವನಾಗಿದ್ದೀಯಾ. ಮತ್ತು ಈ ಮಾತನ್ನು ನಾನು ನಿನಗೆ ಸತ್ಯವನ್ನೇ ಹೇಳು ಎಂದು ಹೇಳುತ್ತೇನಾದ್ದರಿಂದ ಈ ಮಾತನ್ನು ನಾನು ನಿನಗೆ ಬಹಳ ಸತ್ಯತೆ ಮತ್ತು ಪ್ರಾಮಾಣಿಕತೆಗಳೊಂದಿಗೆ ಇಲ್ಲಿರುವ ಎಲ್ಲಾ ದೇವಿದೇವತೆಗಳ ಮುಂದೆ ಉಪಸ್ಥಿತನಾಗಿ ಹೇಳುತ್ತಿದ್ದೇನೆ. ನನಗೆ ನಿನ್ನ ಮೇಲೆ ಅದೆಷ್ಟು ಅತ್ಯಧಿಕವಾದ ಪ್ರೇಮವಿದೆ ಎಂದರೆ, ಬಹುಶಃ ನನ್ನ ಜೀವನದ ಮೇಲೆಯೂ ನನಗೆ ಅಷ್ಟೊಂದು ಪ್ರೇಮವಿರಲು ಸಾಧ್ಯವಿಲ್ಲ. ಅಷ್ಟೊಂದು ಪ್ರೇಮ ನನಗೆ ನಿನ್ನ ಮೇಲಿದೆ. ಈ ಜೀವನ ಇಂದಿದೆ, ನಾಳೆ ಹೊರಟು ಹೋಗುತ್ತದೆ. ನನಗೆ ಈ ವಿಷಯದ ಬಗ್ಗೆ ಯಾವುದೇ ವ್ಯಥೆ ಇಲ್ಲ, ನನಗೆ ಮೋಹವಿಲ್ಲ. ಶರೀರದ ಮೋಹವಂತೂ ಖಂಡಿತವಾಗಿ ಇಲ್ಲ. ಜೀವನದ ಮೇಲೆಯೂ ನಾನು ಮೋಹವನ್ನಿಡಲೇ ಇಲ್ಲ. ನನ್ನ ಮೋಹ ಕೇವಲ ಮಾತ್ರ ಒಂದೇ ಒಂದು ವಿಷಯದ ಮೇಲಿದೆ. ಅದು ಏನೆಂದರೆ, ಈ ಸಮಾಜದಲ್ಲಿ ನಿನ್ನನ್ನು ಒಬ್ಬ ಅದ್ಭುತ ವ್ಯಕ್ತಿಯನ್ನಾಗಿ ಮಾಡುವುದು, ನಿನ್ನ ಮನಸ್ಸಿನ ಕನ್ನಡಿಯನ್ನು ಶುಭ್ರಗೊಳಿಸುವುದು, ನಿನ್ನ ಮನಸ್ಸಿನಲ್ಲಿರುವ ಅಂಧಕಾರವನ್ನು ದೂರ ಮಾಡುವುದು, ನಿನಗೆ ಜ್ಞಾನದ ಪ್ರಕಾಶವನ್ನು ಕೊಟ್ಟು ನಿನ್ನ ಹೃದಯದಲ್ಲಿ ನಾನು ಕುಳಿತುಕೊಳ್ಳುವುದು, ನಿನಗೆ ಚೇತನವನ್ನು ಕೊಡುವುದು, ನಿನ್ನ ಬಾಳಿನಲ್ಲಿ ಜ್ಯೋತಿಯನ್ನು ಬೆಳಗುವುದು. ನಾರಾಯಣೋತ್ವಂ ನಿಖಿಲೇಶ್ವರೋತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್.
ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ